ರಾಜ್ಯದಲ್ಲಿ 6.5 ಕೋಟಿ ಜನರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ನಾನೇ ಸತ್ಯ ಹರಿಶ್ಚಂದ್ರ ಕರ್ನಾಟಕ ರಾಜ್ಯದಲ್ಲಿ ಅಂಥೇಳಿ ಬಹಳ ಬೀಗ್ತಾ ಇದ್ರು. ಮೈಸೂರಿನ ಮೂಡಾ ಸ್ಕ್ಯಾಮ್ನಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರೇ ಸಿಕ್ಕಿ ಹಾಕ್ಕೊಂಡಿದ್ದಾರೆ. ಅರ್ಥಾತ್ ಮುಖ್ಯಮಂತ್ರಿಗಳೇ ಸಿಕ್ಕಾಕೊಂಡಿದ್ದಾರೆ. ಒಂದು ಸೈಟ್ ತೆಗೆದುಕೊಳ್ತಕ್ಕಂಥ ಜಾಗದಲ್ಲಿ ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಆಲ್ರೆಡಿ ಅನೇಕ ತಿಂಗಳುಗಳ ಹಿಂದೆನೇ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಕರ್ನಾಟಕ ಸರ್ಕಾರಕ್ಕೆ ಹತ್ತತ್ರ ಒಂದು 56 ಕೋಟಿ ರೂಪಾಯಿಗಳ ಹಣ ಬರುವಂಥದ್ದು ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಕ್ರಮವಾಗಿ 56 ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನು 14 ಸೈಟ್ಗಳನ್ನು ಇವರು ಉಚಿತವಾಗಿ ತೆಗೆದುಕೊಂಡಿದ್ದಾರೆ ಅಂಥೇಳಿ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಮುಖ್ಯಮಂತ್ರಿ ಪತ್ನಿಯವರು ತೆಗೆದುಕೊಂಡಿರೋದು ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿಲ್ಲ ಅನ್ನೋಂಥ ವಾದ ಬಂದಾಗ ಮುಖ್ಯಮಂತ್ರಿಯವರ ಪತ್ನಿಯ ವಿಷಯ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿಷಯವೂ ಕೂಡ ಬರುತ್ತೆ. ಸಿದ್ದರಾಮಯ್ಯ ಅವರು ಇಲ್ಲದೇನೆ 14 ಸೈಟ್ಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವನ್ನು ಹಿಡ್ಕೊಂಡು ಇಡಿ ಯಾರ್ಯಾರಿಗೆ ಈ ಥರ 14 ಸೈಟ್ಗಳನ್ನು ಉಚಿತವಾಗಿ ಏನು ಮೂಡ ಕೊಟ್ಟಿದೆ ಅದೇ ಥರ ಇನ್ಯಾರ್ಯಾರು ತೆಗೆದುಕೊಂಡಿದ್ರು ಅಂಥೇಳಿ ಈ ದಾರಿಯನ್ನು ಹಿಡ್ಕೊಂಡು ರೇಡ್ ಮಾಡಿದಂಥ ಸಂದರ್ಭದಲ್ಲಿ 100 ಜನ ಸಿಕ್ಕಾಕೊಂಡಿದ್ದಾರೆ. ಹತ್ತತ್ರ 142 ಸ್ಥಿರಾಸ್ತಿಗಳ ಮೇಲೆ ರೈಡ್ ಮಾಡಿದಾಗ ಸುಮಾರು 300 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳ್ತಕ್ಕಂಥ ಆಸ್ತಿ ಇವತ್ತು ಸಿಕ್ಕಿದೆ. ಸುಮಾರು 300 ಕೋಟಿ ರೂಪಾಯಿ, 142 ಸ್ಥಿರಾಸ್ತಿಗಳು. ಇನ್ನೂ ಇಡಿ ರೈಡ್ ಮಾಡಿದರೆ, ಇನ್ನೂ ತನಿಖೆ ಪ್ರಾರಂಭ ಆದರೆ, ಇನ್ನೂ ಮನೆಗಳಿಗೆ ಹೋದರೆ, ಇನ್ನೂ ಅನೇಕರ ಮೇಲೆ ಯಾರ್ಯಾರ ಮೇಲೆ ಆರೋಪಗಳಿದೆ ಅವ್ರ ಮನೆಗಳನ್ನು ರೈಡ್ ಮಾಡಿದರೆ, ಅವ್ರ ಆಸ್ತಿಯ ಮೇಲೆ ರೈಡ್ ಮಾಡಿದ್ರು ಇನ್ನೂ ಸಿಕ್ಕಾಕ್ಕೊಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದರೊಳಗಡೆ 1000 ಕೋಟಿ ರೂಪಾಯಿಗಳ ಅಕ್ರಮ ಆಗಿರ್ತಕ್ಕಂಥದ್ದಿದೆ. ಅಕ್ರಮವಾಗಿ ಸೈಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು. ಆದ್ದರಿಂದ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಲೋಕಾಯುಕ್ತದ ಮೂಲಕ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ, CID ಮೂಲಕ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಮುಖ್ಯಮಂತ್ರಿಗಳೇ ಇದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥದ್ದಿರೋದ್ರಿಂದ ಪ್ರಭಾವಿ ಸಚಿವರು ಇದರೊಳಗಡೆ ಸಹಭಾಗಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ CBIಗೆ ಕೊಡಬೇಕು ಅಂತೇಳಿ ಈಗಲೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆ ಅವಕಾಶ ಇದೆ, ಮುಖ್ಯಮಂತ್ರಿಗಳಿಗೆ ಬಹಳ ಒಳ್ಳೆ ಅವಕಾಶ ಇದೆ. ಅದೇನು ಅಂತ ಹೇಳಿದ್ರೆ, ನಾನು ಪ್ರಾಮಾಣಿಕ, ಯಾವುದೇ ತನಿಖೆ ಬೇಕಾದರೂ ನಡೆಸಿ, ಧೈರ್ಯ ಇದ್ರೆ ಕೊಡ್ಲಿ ನೋಡೋಣ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ. ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಗ್ರಹ ಪಡಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳೇ, ನೀವು ಪ್ರಾಮಾಣಿಕರಾಗಿದ್ದರೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥವರಾಗಿದ್ದರೆ, ಅಂಬೇಡ್ಕರ್ ಅಂತ ಏನು ಪೋಸ್ ಕೊಡ್ತೀರಲ್ಲ, ಅಂಬೇಡ್ಕರ್ ಅಂತ ಸಂವಿಧಾನವನ್ನು ತೋರಿಸ್ತೀರಲ್ಲ, ನಿಮಗೆ ಆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ, ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇರೋದಾದ್ರೆ CBIಗೆ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅಪ್ರಾಮಾಣಿಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆ CBI ಅಂತ ಹೇಳಿದ್ರೆ ಭಯ ನಿಮಗೆ? ಯಾಕೆ ED ಅಂತ ಹೇಳಿದ್ರೆ ಭಯ? ಯಾಕೆ ಲೋಕಾಯುಕ್ತಕ್ಕೆ ಕೊಡ್ತೀನಿ ಅಂತ ಹೇಳ್ತೀರಿ? ಯಾಕೆ CID CODಗೆ ಕೊಡ್ತೀನಿ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ನಿಮ್ಮ ಸುಬರ್ದಿನಲ್ಲಿರ್ತಕ್ಕಂಥವು. ಆದರೆ
ಇಡಿ ಮತ್ತು CBI ನೀವೇ ಒಪ್ಕೊಂಡಿರೋ ರೀತಿನಲ್ಲಿ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ CBIಗೆ ಕೊಟ್ಟಿದ್ದೀವಿ. ಜಾರ್ಜ್ ಕೇಸನ್ನು CBIಗೆ ಕೊಟ್ಟಿದ್ವಿ. ಪರಮೇಶ್ ಮೇಸ್ತಾ ಅವ್ರಿಗೆ CBI ಕೊಟ್ಟಿದ್ದೀವಿ. ಕೊಡಿ ನಿಮ್ಮ ಕೇಸನ್ನು ಕೂಡ. ಬೇರೆ ಕೇಸನ್ನು CBI ಕೊಡ್ತೀರಿ, ನಿಮ್ಮ ಕೇಸನ್ನು ಯಾಕೆ ಕೊಡಲ್ಲ CBIಗೆ? ಕೊಡಿ, ನೀವು ಪ್ರಾಮಾಣಿಕರಾಗಿದ್ರೆ CBIಗೆ. ಯಾಕೆ ಎದುರ್ಕೊಳ್ತೀರಾ? ಏನು ನೀವೇ ಪ್ರಾಮಾಣಿಕರಾಗಿದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿ, ಯಾರು ಬೇಡ ಅಂತ ಹೇಳ್ತಾರೆ? 5 ವರ್ಷನೂ ಕೂಡ ಮುಖ್ಯಮಂತ್ರಿ ಆಗಿ. ಆದ್ರಿಂದ ಏನು 300 ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ ಈಗ, ಅಕ್ರಮ ಆಸ್ತಿ, 142 ಆಸ್ತಿಗಳ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಸಿದ್ದರಾಮಯ್ಯ ಅವರು. ನೀವೇ ಹೇಳಿದಿರಿ, ಯಡಿಯೂರಪ್ಪನವರೇ ನೀವು ಮುಖ್ಯಮಂತ್ರಿ ಇದ್ದೀರಿ, ಮುಖ್ಯಮಂತ್ರಿ ಇರೋದ್ರಿಂದ ತನಿಖೆ ನ್ಯಾಯಯುತವಾಗಿ ನಡಿಬೇಕು ಅಂತ ಹೇಳಿದ್ರೆ, ಆ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನೀವು ಯಡಿಯೂರಪ್ಪನವ್ರಿಗೆ ಆಗ್ರಹಪಡಿಸಿದ್ರಿ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ನೀವು ವಿರೋಧ ಪಕ್ಷದಲ್ಲಿದ್ದರೆ ನಿಮಗೊಂದು ನ್ಯಾಯ, ನಾವು ವಿರೋಧ ಪಕ್ಷದಲ್ಲಿದ್ದರೆ ನಮಗೊಂದು ನ್ಯಾಯನಾ? ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಕೇಳಿದ್ರಿ, ನಾವು ಅದೇ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನೀವು ರಾಜೀನಾಮೆಯನ್ನು ಕೊಡಿ. ನೀವೇ ಯಡಿಯೂರಪ್ಪನವ್ರಿಗೆ ಹೇಗೆ ರಾಜೀನಾಮೆಯನ್ನು ಕೊಡಿ ಅಂತ ಆಗ್ರಹ ಪಡಿಸಿದ್ರಿ, ನಾವು ಆಗ್ರಹ ಪಡಿಸ್ತಾ ಇದ್ದೀವಿ, ರಾಜೀನಾಮೆ ಕೊಡಿ. ಪಾರದರ್ಶಕವಾಗಿ, ನೈತಿಕವಾಗಿ, ಕಾನೂನಾತ್ಮಕವಾಗಿ, ಸ್ಪಷ್ಟವಾಗಿ, ಜನ ಮೆಚ್ಚೋ ರೀತಿನಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಬೇಕು, ನೀವು ರಾಜೀನಾಮೆಯನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನೀವು ರಾಜೀನಾಮೆ ಕೊಡೋವರೆಗೂ ನಾವು ವಿರಮಿಸೋದಿಲ್ಲ. ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಬರುವಂತ ಸೆಷನ್, ಬಜೆಟ್ ಸೆಷನ್ನಲ್ಲೂ ಕೂಡ ಈ ವಿಷಯವನ್ನು ತೆಗೆದುಕೊಳ್ತೀವಿ. ಇದು ಒಂದನೇದು. ಅದೇ ತರ ಕರ್ನಾಟಕ ರಾಜ್ಯಾದ್ಯಂತ ದರೋಡೆ ನಡೀತಾ ಇದೆ. ಹಾಡು ಹಗಲೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇಲ್ವೇನೋ ಅನ್ನೋ ರೀತಿಯಲ್ಲಿ ಜನ ಫೀಲ್ ಮಾಡ್ತಾ ಇದ್ದಾರೆ, ಜನ ಭಾವಿಸ್ತಾ ಇದ್ದಾರೆ. ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿದ್ದಾರೆ. ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಹಾಡು ಹಗಲೇ 1:13 ಕೋಟೆಕಾರ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ದರೋಡೆ ಆಗಿದೆ. 15 ಕೋಟಿ ರೂಪಾಯಿ ಬಂಗಾರ, ವಜ್ರ, ಹಣ ದರೋಡೆ ಮಾಡಿಕೊಂಡು ಪಿಸ್ತೂಲ್ ತೋರಿಸಿ ಎದುರಿಸಿ ಹಾಡು ಹಗಲೇನೆ ಕಾರ್ ತೆಗೆದುಕೊಂಡು ಬಂದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಕೈಗೆ ಸಿಗದಂಗೆ ನಾಪತ್ತೆಯಾಗಿದ್ದಾರೆ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗೋ ರೀತಿಯಲ್ಲಿ ರೈಡ್ ಮಾಡಿದ್ದಾರೆ. ಅವರು ನಾಚಿಕೆ ಆಗೋ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಪೊಲೀಸರು ಏನೂ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳೇ ನೀವು ನಿಮಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ನಿಮ್ಮ ಬ್ಯಾಂಕ್ಗಳಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ. ನಿಮಗೆ ಅಷ್ಟೇ ಸೆಕ್ಯೂರಿಟಿ ಕೊಟ್ಟರೆ ಸಾಕ, ಬ್ಯಾಂಕಿಗೆ ಸೆಕ್ಯೂರಿಟಿ ಕೊಡೋದು ಬೇಡವಾ? ನಮ್ಮ ರಾಜ್ಯದಲ್ಲಿ 100 ಕೋಟಿ ನಗನಾಣ್ಯಗಳು ಲೂಟೆ ಆಗ್ತಾ ಇದೆ. ಮೈಸೂರಿನಲ್ಲಿ, ಮೂಡಾದಲ್ಲಿ ಸಾವಿರಾರು ಕೋಟಿ ಲೂಟಿ ಆಗ್ತಾ ಇದೆ. ಮಂಗಳೂರಿನ ಬ್ಯಾಂಕ್ನ ದರೋಡೆ ಆಯಿತು. ಬೀದರ್ನಲ್ಲಿ ATM ದರೋಡೆ ಆಯಿತು. ಹತ್ತತ್ರ 1 ಕೋಟಿ ರೂಪಾಯಿ, 83 ಲಕ್ಷ. ಅಲ್ಲೂ ಕೂಡ ಇಬ್ಬರನ್ನ ಶೂಟ್ ಮಾಡಿ, ಬೀದರ್ನಲ್ಲಿ ಇಬ್ಬರನ್ನ ಶೂಟ್ ಮಾಡಿ 83 ಲಕ್ಷ ರೂಪಾಯಿ ATMಗೆ ಹಾಕುವ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಬ್ಬರನ್ನ ಶೂಟ್ ಮಾಡಿ ಸಾಯಿಸಿ. ಎಲ್ಲಿದೆ ನಿಮ್ಮ ಪೊಲೀಸ್ ಇಲಾಖೆ? ಎಲ್ಲಿದೆ ನಿಮ್ಮ ಗುಪ್ತಚಾರ ಇಲಾಖೆ? ಎಲ್ಲಿದೆ ನಿಮ್ಮ ರಾಜ್ಯಾದ್ಯಂತ CC ಕ್ಯಾಮೆರಾಗಳನ್ನ ಅಳವಡಿಸ್ಬಿಟ್ಟಿದ್ದೀವಿ, ಯಾರೂ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. CC ಕ್ಯಾಮೆರಾಗಳನ್ನು ಮುಚ್ಚಿ, CC ಕ್ಯಾಮೆರಾಗಳನ್ನು ಕಿತ್ತೆಸೆದು ನಿಮ್ಮ ಕಣ್ಣಿಗೆ ಮಣ್ಣೆರಚಿ ಬೀದರ್ನಲ್ಲೂ ಸಿಕ್ಕಾಕೊಂಡಿಲ್ಲ, ಮಂಗಳೂರಿನಲ್ಲೂ ಸಿಕ್ಕಾಕೊಂಡಿಲ್ಲ, ಬಿಜಾಪುರದಲ್ಲಿ ಒಬ್ಬರು ಸಿಕ್ಕಾಕೊಂಡಿದ್ದಾರೆ. ಅದು ಯಾರಿಗ ಕಾಲಿಗೆ ಶೂಟ್ ಮಾಡಿದ್ದಕ್ಕೆ ಒಬ್ಬ ಪೊಲೀಸ್ ಬಿಜಾಪುರದಲ್ಲಿ. ಆದರೆ 5-6 ಜನ ಬಿಜಾಪುರದಲ್ಲೂ ಸಿಕ್ಕಾಕೊಂಡಿಲ್ಲ. 3 ಕಡೆಗಳಲ್ಲಿ ನಿರಂತರವಾಗಿ ದರೋಡೆ ನಡೆದಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಮಕ್ಕಳ ಮೇಲೆ 2 ವರ್ಷದ ಮಗು ಕಲಬುರಗಿಯಲ್ಲಿ ಅತ್ಯಾಚಾರ ಆಗಿದೆ. ಏನು ಮಾಡ್ತಾ ಇದೆ ನಿಮ್ಮ ಪೊಲೀಸ್ ಇಲಾಖೆ? ಏನು ಮಾಡ್ತಾ ಇದೆ ನಿಮ್ಮ ಗೃಹ ಇಲಾಖೆ? ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಭೋಜನ ಮಾಡ್ತಾ ಇದ್ದೀರಾ? ಭೋಜನ ಕೂಟದಲ್ಲಿ ಬ್ಯುಸಿ ಆಗಿದ್ದೀರಾ? ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂಥ ಹಿಂದೂ ಧರ್ಮದ
ಶ್ರದ್ಧಾ ಬಿಂದು ಆಗಿರ್ತಕ್ಕಂಥ ಗೋಮಾತೆಯನ್ನು ನಾವು ಪೂಜೆ ಮಾಡ್ತೀವಿ ಕೋಟ್ಯಾಂತರ ಜನ. ಅಂತ ಗೋಮಾತೆಯ ಹಸುವಿನ ಕೆಚ್ಚಲನ್ನ ಕಟ್ ಮಾಡಿ 16 ಲೀಟರ್ ಗಟ್ಟಲೆ ರಕ್ತ ಹರಿದೋಯ್ತು. 3 ಹಸುಗಳನ್ನು ಕಟ್ ಮಾಡಿದ್ರು, ಹಸುವಿನ ಕೆಚ್ಚಲನ್ನ ಕಟ್ ಮಾಡಿದ್ರು. ಆದರೆ ಸರಿಯಾದ ವ್ಯಕ್ತಿಯನ್ನು ಹಿಡಿಲಿಕ್ಕಾಗ್ಲಿಲ್ಲ ನಿಮಗೆ. ಕರ್ನಾಟಕ ರಾಜ್ಯದ ಕಣ್ಣಿಗೆ ಮಣ್ಣೆರಚಿ ಯಾರೋ ಒಬ್ಬನ ತೆಗೆದುಕೊಂಡು ಬಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಬಿಹಾರದವನ್ನ ಸಂಬಂಧನೇ ಇಲ್ಲ. ಆದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಒಂದು ರೀತಿ ಗರ ಬಡಿದಿದೆ. ಕರ್ನಾಟಕ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕ ರಾಜ್ಯದವರೇ ಆದರೂ ಕೂಡ, ಹೈಕಮಾಂಡ್ ಆಗಿದ್ದರೂ ಕೂಡ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ AICCಗೆ ಕರ್ನಾಟಕ ರಾಜ್ಯದ ಆಡಳಿತದ ವೈಫಲ್ಯದ ಬಗ್ಗೆ ಒಂದು ಚಕಾರ ಎತ್ತುತ್ತಾ ಇಲ್ಲ. ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಅವರ ಕಿತ್ತಾಟವನ್ನ ಶಮನ ಮಾಡೋದಕ್ಕೆ ಅವರ ಸಮಯ ಸಾಕಾಗ್ತಾ ಇಲ್ಲ. ಕರ್ನಾಟಕ ಹೆಂಗ್ ಬೇಕಾದ್ರೂ ಲೂಟಿ ಆಗಲಿ, ಕರ್ನಾಟಕ ಹೆಂಗ್ ಬೇಕಾದ್ರೂ ದರೋಡೆ ಆಗಲಿ, ಮೂಡಾ ಸೈಟ್ಗಳು ಹೆಂಗ್ ಬೇಕಾದ್ರೂ ರೆಡಿ ಆಗಲಿ, ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ? ಯಾರಾದರೂ ಮಾತಾಡ್ಬಿಟ್ರೆ ಹುಷಾರ್ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನಿನ್ನೆ ಒಂದು ಶಬ್ದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಾಯಿ ಮುಚ್ಕೊಂಡಿರಿ ಅಂತ. ಬಾಯಿ ಮುಚ್ಕೊಂಡು ಕಾಂಗ್ರೆಸ್ನವ್ರಿಗೆ ಇರಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಲೂಟಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಿಮ್ ಕಾಂಗ್ರೆಸ್ಸಿನ ನಾಯಕರಿಗೆ ಹೋಗಿ ಕರ್ನಾಟಕ ರಾಜ್ಯ ಲೂಟಿ ಆಗ್ತಾ ಇದೆಯಲ್ಲ, ದರೋಡೆ ಮಾಡ್ಕೊಂಡು ಹೋಗ್ತಿದಾರಲ್ಲ, ಹಸುಗಳ ಮೇಲೆ ಇಷ್ಟೊಂದು ಹೀನಾಯವಾಗಿ ಕೆಚ್ಚಲು ಕಟ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನ್ ಬಾಯಿ ಬಿಡ್ತಾ ಇಲ್ಲಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಹಸುವಿನ ಕೆಚ್ಚಲನ್ನ ಕೊಯ್ದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು, ಏನ್ ಹೇಳ್ತೀರಿ ನೀವು? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನಿಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ ತಕ್ಷಣ ನಿಮಗೆ ಸಹಿಸ್ಕೊಳ್ಳಕ್ ಆಗ್ತಿಲ್ಲ. ಕರ್ನಾಟಕ ರಾಜ್ಯ ಲೂಟಿ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಮೈಸೂರಿನಲ್ಲಿ ಸೈಟ್ಗಳು ದರೋಡೆ ಮಾಡಿದ್ರೆ ನಿಮ್ಮ ಪಾರ್ಟಿ, ನಿಮ್ಮ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಸ್ವಲ್ಪ ಏನಾದ್ರು ನಾಚಿಕೆ, ಘನತೆ, ಗೌರವ ನಿಮಗಿದೆಯಾ ಕರ್ನಾಟಕದ ಬಗ್ಗೆ? ಇದ್ದಿದ್ರೆ ಈ ಮೂಡಾ ಸೈಟ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಕೂಡಲೇ ರಾಜೀನಾಮೆ ಕೊಡೋದಕ್ಕೆ ಕೇಳಿ ನಿಮ್ಮ ಮುಖ್ಯಮಂತ್ರಿಗೆ ತೆಗೆದುಕೊಳ್ಳಿ ರಾಜೀನಾಮೆ ಕೊಡಕ್ಕೆ ಹೇಳಿ. ಹೆಂಗೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದಿರಿ, ಕರ್ನಾಟಕ ರಾಜ್ಯ ಲೂಟಿ ಆಗೋದ್ರ ಬಗ್ಗೆ, ಮೂಡಾ ಸೈಟ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನೀವು ಬಾಯಿ ಓಪನ್ ಮಾಡಿ ಅಂಥೇಳಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೆ. ನೋಡಿ, CT ರವಿ ಅವರ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ನಾನೇ ಇದ್ದೀನಿ ಸೆಷನ್ನಲ್ಲಿ, ಆ ರೀತಿ ಶಬ್ದವನ್ನೇ ಅವರು ಉಚ್ಚಾರ ಮಾಡಿಲ್ಲ. ಉಚ್ಚಾರ ಮಾಡಿದ್ರೆ ತೋರಿಸ್ಲಿ, ಸೆಷನ್ ಒಳಗಡೆ ರೆಕಾರ್ಡಿಂಗ್ಸ್ ಅನ್ನ ತೋರಿಸ್ಲಿ. ಯಾವುದನ್ನು ಕೊಡಬೇಕು? ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದೆ ಅಂತ ಹೇಳಿದ್ರೆ ಯಾರು ಕೊಡಬೇಕು? ಸಭಾಪತಿ ಕೊಡಬೇಕು, ಸೆಕ್ರೆಟರಿ ಅವ್ರು ಕೊಡಬೇಕು ವಿಧಾನ ಪರಿಷತ್ನಲ್ಲಿ. ನಮ್ಮ ಹತ್ರ ಆ ಥರದ್ದು ಯಾವುದೇ ದಾಖಲಾತಿಗಳಿಲ್ಲ, ಆ ಥರದ್ದು ಮಾತಾಡಿಲ್ಲ ಅಂತ ಸಭಾಪತಿಗಳು ಹೇಳಿದ್ದಾರೆ. ಈಗಂದ ಮೇಲೆ ನಿಮಗೆ ಈ ರೆಕಾರ್ಡ್ ಮಾಡಿರೋದು ಎಲ್ಲಿ ಸಿಕ್ತು? ಇದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ, ಯಾವುದೇ ಬೆಲೆ ಇಲ್ಲ. ಇವರು ನಮಗೆ ಸಿಕ್ಬಿಟ್ಟಿದೆ ಅಂತ ಪ್ರಚಾರ ತೆಗೆದುಕೊಳ್ತಾ ಇದ್ದಾರೆ. CT ರವಿ ಅವರ ಘನತೆಯನ್ನ, ಗೌರವವನ್ನ ಕಡಿಮೆ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೇನು ಬೆಲೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದನ್ನೇನು ತೇಜೋವಧೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, CT ರವಿ ಅವರ ತೇಜೋವಧೆಯನ್ನ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸ್ತದೆ.